ಆ ಕ್ಷೀರಧಾರೆಯ ನಂತರ ಸ್ವಾಮಿ ಕಪ್ಪು ಲಿಂಗದ ಮೇಲೆ ಆ ಬಿಳಿಯಾಗಿರುವಂಥ ಹಾಲು ಬೀಳ್ತಾ ಇದ್ರೆ ಕಪ್ಪಗಿರೋ ಲಿಂಗ ಬೆಳ್ಳು ಕಾಣಿಸುತ್ತೆ. ಅಂದರೆ ಅದಕ್ಕೆ ಉದಾಹರಣೆ ಏನಪ್ಪ ಅಂದರೆ, ನಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಕತ್ತಲುಗಳಿದೆ. ಬಹಳಷ್ಟು ಕತ್ತಲುಗಳನ್ನು ನಾವು ಬೆಳಕು ನೋಡೋದು ಯಾವಾಗ? ಲೈಟ್ ಸ್ವಿಚ್ ಹಾಕಿದಾಗ. ಲೈಟ್ ಸ್ವಿಚ್ ಹಾಕಿದಾಗ ನಮಗೆ ಬೆಳಕು ಕಾಣಿಸ್ತಿಲ್ಲ ಅಂದರೆ ನಾವು ಕತ್ತಲಲ್ಲೇ ಇರ್ತೀವಿ. ಹಾಗೆ ಕತ್ತಲು ತುಂಬಿಸಿದ ಮನಸ್ಸನ್ನು ಆ ಕ್ಷೀರಧಾರೆಯನ್ನು ಲಿಂಗದ ಮೇಲೆ ನಾವು ಹಾಕುವಾಗ ಸ್ವಾಮಿ ಬೆಳ್ಳಿಗೆ ಕಾಣಿಸ್ತಾರೆ. ಅದರ ಅರ್ಥ ಏನು? ನಮ್ಮ ಮನಸ್ಸಿನ ಕತ್ತಲು ದೂರವಾಗಿದೆ. ನಾವು ಈಗ ಬೆಳಕಿನಲ್ಲಿ ನೋಡ್ತಾ ಇದ್ದೀವಿ, ಬೆಳಕನ್ನು ಅನುಸರಿಸಿದ್ದೀವಿ. ಎಲ್ಲಪ್ಪ ಕೀ ಅದು ಮಾತಾಡ್ಬೇಡಿ ಇನ್ನು ಕೀ ಕೇಳೋದು ನಾನು ಮಾತು ಬಿಟ್ಬಿಡ್ತೀನಿ. ಆ ಬೆಳಕಿನಲ್ಲಿ ಶಿವನನ್ನು ನೋಡುವಾಗ ನಮಗೆ ಸ್ವಾಮಿ ಕಾಣಿಸ್ತಾ ಇದ್ದಾನೆ. ನಮ್ಮ ಮನಸ್ಸಿನ ಕತ್ತಲು, ಕೆಟ್ಟ ಭಾವನೆಗಳೆಲ್ಲ ದೂರವಾಗಿದೆ. ಇನ್ನೇನಿದ್ರು ನಮಗೆ ಪರಮಾತ್ಮನ ದರ್ಶನ. ಆ ರೀತಿಯಾಗಿ ತನ್ನ ದಕ್ಷಿಣಾಯಣದ ಎಲ್ಲ ಪಾಪದ ಪುಣ್ಯದ ಗಂಟೆಗಳನ್ನೆಲ್ಲ ಒದ್ಕೊಂಬಂತಹ ಸೂರ್ಯ ಭಗವಂತ ಈಶ್ವರನಿಗೆ ಕ್ಷೀರೋದಾರಣವ ಸಂಭವ. ಆ ಕ್ಷೀರಾಭಿಷೇಕ ಮಾಡುವಾಗ ಕಪ್ಪಿಗಿರೋ ಲಿಂಗ ಬೆಳ್ಳಿಗೆ ಕಾಣಿಸ್ತಿದೆ ಎಂದಾಗ ಎಷ್ಟು ವೈಶಿಷ್ಟ್ಯತೆ ಇದೆ. ಆ ರೀತಿಯಾಗಿ ಆ ಶಿವನನ್ನು ಈಗ ಅರ್ಚಕರು ಮಂಗಳಾರತಿ ಮಾಡ್ತಿದ್ದಾರೆ. ಯಾರಿಗೆ ಮಾಡ್ತಿದ್ದಾರೆ? ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿ ನಾರಾಯಣಿಯನ್ನು ಪ್ರಾರ್ಥನೆ ಮಾಡಿ ಪಾರ್ವತಿಯ ಅನುಗ್ರಹವನ್ನು ಪಡೆದು ತದನಂತರ ಶಿವನ ಹತ್ರ ಹೋಗ್ಬೇಕು. ಅಂತಹ ವೈಶಿಷ್ಟ್ಯತೆ. ಆ ಶಿವನ ಪೂಜೆ ಆಗ್ತಾ ಇದೆ, ಮಂಗಳಾರತಿ ನಡೀತಿದೆ. ಅರ್ಚಕರು ಶ್ರೀಕಂಠ ದೀಕ್ಷಿತರು ಸ್ವಾಮಿಗೆ ಕರ್ಪೂರ ನೀರಾಜನವನ್ನು ಮಾಡಿ ಎಲ್ಲರಿಗೂ ಭಗವಂತ ಈ ಲೋಕಕ್ಕೆಲ್ಲ ಕ್ಷೇಮವನ್ನು ಕೋರಲಿ ಅಂತೇಳಿ ಹೇಳಿದ್ದಾರೆ. ಇವತ್ತು ವಿಶೇಷವಾಗಿ ಪ್ರಕೃತಿಯ ದೋಷದಿಂದ ಇಲ್ಲ ನಮ್ಮಗಳ ಅರ್ಧ ಪುಣ್ಯದಿಂದ ಆ ಮೂಲಮೂರ್ತಿ ಪೂಜೆಯನ್ನು ಮಾಡಿದ ಶಿವನನ್ನು ದರ್ಶನ ಮಾಡಬಹುದೇ ಹೊರತು ಆ ಸೂರ್ಯ ಪೂಜೆಯನ್ನು ನಾವು ನೋಡಲಿಕ್ಕಾಗಲಿಲ್ಲ. ಆದ ಕಾರಣ ಯಾರೂ ಬೇಜಾರು ಮಾಡ್ಕೊಂಡಿರಾ, ಮನಸ್ಸಿನಲ್ಲಿ ಚಿಂತಿಸ್ದಿರಾ. ಏನು ವಿಶೇಷವಾಗಿ ಸೂರ್ಯ ಪೂಜೆಯ ನಂತರ ಮಹಾಭಿಷೇಕ ನಡೆದಿದೆ. ಆ ಮಹಾಭಿಷೇಕದ ನಂತರ ಎಲ್ಲರೂ ಸಾಲಾಗಿ ಬಂದು ಆ ಪರಮಾತ್ಮ ಮೂಲಮೂರ್ತಿಯನ್ನು ದರ್ಶನ ಮಾಡಿ, ಇಷ್ಟೊತ್ತು ನಾವು ಏನು ಆ ಕ್ಷೀರಾಭಿಷೇಕವನ್ನು ಸ್ವಾಮಿಗೆ ಮಾಡಿ ಆ ಎಲ್ಲ ಕ್ಷೇತ್ರವನ್ನು ತಮಗೆ ತೀರ್ಥ ಮುಖಾಂತರವಾಗಿ ಕೊಡ್ತೀವಿ.